ನಮಸ್ಕಾರ. ಸಾರ್ವಜನಿಕ ಸೇವೆಗಳಲ್ಲಿ ಏನಾದ್ರೂ ಸಮಸ್ಯೆಯಾದಾಗ ಅದನ್ನ ಎಲ್ಲಿ ಹೇಳೋದು, ಹೇಗೆ ಹೇಳೋದು ಅಂತಾನೆ ಗೊತ್ತಾಗಲ್ಲ ಅಲ್ವಾ? ಕೆಲವೊಮ್ಮೆ ನಮ್ಮ ದೂರುಗಳನ್ನ ಯಾರೂ ಕೇಳಿಸ್ಕೊಳ್ಳಲ್ಲ ಅಂತ ಸುಮ್ನಾಗಿ ಬಿಡ್ತೀವಿ. ಆದ್ರೆ ಅದಕ್ಕೆ ಒಂದು ಸರಿಯಾದ ದಾರಿ ಇದೆ. ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ನಿಮ್ಮ ಮನೆ ಹತ್ರ ಇರೋ ಖಾಲಿ ಸೈಟ್ನಲ್ಲಿ ಕಸದ ರಾಶಿ ಬಿದ್ದಿದ್ಯಾ? ಅಥವಾ ನೀವು ಕಾಯೋ ಬಸ್ಸು ಯಾವತ್ತೂ ಟೈಮ್ಗೆ ಬರಲ್ವಾ? ಇಲ್ಲ ಸರ್ಕಾರಿ ಆಫೀಸ್ನಲ್ಲಿ ನಿಮ್ಮ ಕೆಲ್ಸ ಸುಮ್ನೆ ಲೇಟ್ ಆಗ್ತಾ ಇದೆಯಾ? ಈ ತರಹದ ಸಮಸ್ಯೆಗಳು ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಸಲ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡಿರುತ್ತೆ. ಹೀಗೆ ನಿಮಗ್ ಮಾತ್ರ ಅನ್ನಿಸ್ತಾ ಇಲ್ಲ, ಇದು ತುಂಬಾ ಕಾಮನ್. ಇಲ್ ನೋಡ್ತಾ ಇದ್ರಲ್ಲ, ಈ ಸಮಸ್ಯೆಗಳೆಲ್ಲ ನಮ್ಗೆ ತುಂಬಾ ಪರಿಚಿತ ಅಲ್ವಾ? ಇವು ಕೇವಲ ನಮ್ಮ ವೈಯಕ್ತಿಕ ಸಮಸ್ಯೆಗಳಲ್ಲ, ಇಡೀ ಏರಿಯಾ, ಇಡೀ ಸಮುದಾಯದ ಮೇಲೆ ಪರಿಣಾಮ ಬೀರುತ್ತೆ. ಆದ್ರೆ ಖುಷಿ ವಿಷಯ ಏನಂದ್ರೆ, ಈ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕೇಳೋಕೆ ಒಂದು ದಾರಿ ಇದೆ. ಹಾಗಾದ್ರೆ ಈ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಎಲ್ಲಿದೆ? ಇಲ್ಲಿದೆ ನೋಡಿ. ಕರ್ನಾಟಕ ಸರ್ಕಾರವೇ ನಮಗೋಸ್ಕರ ಶುರು ಮಾಡಿರೋ ಒಂದು ಅಧಿಕೃತ ಸಿಸ್ಟಮ್, ಜನಸ್ಪಂದನ. ಇದು ಸುಮ್ನೆ ದೂರು ಕೊಡೋ ಜಾಗ ಅಲ್ಲ, ಬದಲಾವಣೆ ತರೋಕೆ ನಮ್ಮ ಕೈಲಿರೋ ಒಂದು ಪವರ್ಫುಲ್ ಟೂಲ್. ಜನಸ್ಪಂದನ ಅಂದ್ರೆ ಇಂಟಿಗ್ರೇಟೆಡ್ ಪಬ್ಲಿಕ್ ಗ್ರೀವೆನ್ಸ್ ರಿಡ್ರೆಸಲ್ ಸಿಸ್ಟಮ್, ಅಂದ್ರೆ ಸಮಗ್ರ ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ವ್ಯವಸ್ಥೆ. ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮೆಲ್ಲರ ದೂರುಗಳನ್ನ ಕೇಳೋಕೆ, ಅದಕ್ಕೆ ಪರಿಹಾರ ಕೊಡೋಕೆ ಅಂತಾನೆ ಮಾಡಿರೋ ಒಂದು ಸರ್ಕಾರಿ ವೇದಿಕೆ. ಈ ನಂಬರ್ ಮಾತ್ರ ಮರೀಲೇಬೇಡಿ, 1902 ಅಂದ್ರೆ 1902. ಇದು ಜನಸ್ಪಂದನದ ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರ್. ಯಾವುದೇ ಸಾಮಾನ್ಯ ದೂರುಗಳಿದ್ರೂ ತಕ್ಷಣ ಈ ನಂಬರ್ಗೆ ಕಾಲ್ ಮಾಡ್ಬೋದು. ನೋಡಿ, 1902 ಅನ್ನೋದು ಜನರಲ್ ಕಂಪ್ಲೇಂಟ್ಸ್ಗೆ. ಆದ್ರೆ ಕೆಲವು ನಿರ್ದಿಷ್ಟ ಸಮಸ್ಯೆಗಳಿಗೆ ಬೇರೆ ಬೇರೆ ನಂಬರ್ಗಳಿವೆ. ಉದಾಹರಣೆಗೆ, ನರೇಗಾ ಯೋಜನೆ ಬಗ್ಗೆ ದೂರಿದ್ರೆ ಅದಕ್ಕೊಂದು ನಂಬರ್ ಇದೆ. ರೇಷನ್ ಕಾರ್ಡ್ ಅಥವಾ ಫುಡ್ ಸಪ್ಲೈ ಬಗ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಅದಕ್ಕೂ ಬೇರೆ ನಂಬರ್ ಇದೆ. ಒಂದು ವೇಳೆ ವೆಬ್ಸೈಟ್ ಬಳಸುವಾಗ ಟೆಕ್ನಿಕಲ್ ಪ್ರಾಬ್ಲಮ್ ಆದ್ರೆ ಇಮೇಲ್ ಮೂಲಕನೂ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಈಗ ಅಸಲಿ ವಿಷಯಕ್ಕೆ ಬರೋಣ. ಆನ್ಲೈನ್ನಲ್ಲಿ ದೂರು ಸಲ್ಲಿಸೋದು ಹೇಗೆ? ಸ್ಟೆಪ್ ಬೈ ಸ್ಟೆಪ್ ಈ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡ್ಬಿಡೋಣ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಧ್ವನಿಯನ್ನ ಎಫೆಕ್ಟಿವ್ ಆಗಿ ಸರ್ಕಾರದ ಗಮನಕ್ಕೆ ತರಬಹುದು. ಮೊದಲನೇ ಸ್ಟೆಪ್, ಈ ವೆಬ್ಸೈಟ್ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ipgrs.karnataka.gov.in. ಇದೇ ಅಧಿಕೃತ ಪೋರ್ಟಲ್. ನೀವು ಕಂಪ್ಯೂಟರ್ನಲ್ಲೂ ಬಳಸಬಹುದು ಅಥವಾ ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಜನಸ್ಪಂದನ ಅಂತಾನೆ ಮೊಬೈಲ್ ಆಪ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಸರಿ, ನೀವು ಮೊದಲ ಬಾರಿಗೆ ಈ ಪೋರ್ಟಲ್ ಬಳಸ್ತಾ ಇದ್ರೆ ಹೊಸ ಬಳಕೆದಾರರ ನೋಂದಣಿ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಕೆಲವು ಬೇಸಿಕ್ ಡೀಟೇಲ್ಸ್ ಕೊಟ್ರೆ ಸಾಕು, ರಿಜಿಸ್ಟರ್ ಆಗುತ್ತೆ. ಆಲ್ರೆಡಿ ಅಕೌಂಟ್ ಇದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗಬಹುದು. ಈಗ ಬಂತು ನೋಡಿ ಅಸಲಿ ಕೆಲ್ಸ. ಲಾಗಿನ್ ಆದ್ಮೇಲೆ ನಿಮ್ಮ ದೂರು ಯಾವ ಇಲಾಖೆಗೆ ಸೇರಿದ್ದು, ಯಾವ ಜಾಗದ ಸಮಸ್ಯೆ ಮತ್ತೆ ಸಮಸ್ಯೆಯ ವಿವರವನ್ನ ಕೊಡಬೇಕು. 750 ಅಕ್ಷರಗಳಲ್ಲಿ ನಿಮ್ಮ ಪ್ರಾಬ್ಲಮ್ ಏನು ಅಂತ ಕ್ಲಿಯರಾಗಿ ಟೈಪ್ ಮಾಡಿ. ಆಮೇಲೆ ಫೋಟೋಗಳಿದ್ರೆ ಅಥವಾ ಬೇರೆ ಏನಾದ್ರೂ ಡಾಕ್ಯುಮೆಂಟ್ಸ್ ಇದ್ರೆ ಅದನ್ನ ಅಟ್ಯಾಚ್ ಮಾಡೋದನ್ನ ಮರೀಲೇಬೇಡಿ. ಯಾಕಂದ್ರೆ ಇದು ನಿಮ್ಮ ದೂರನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ. ಓಕೆ, ಕಂಪ್ಲೇಂಟ್ ರಿಜಿಸ್ಟರ್ ಆಯ್ತು. ಈಗ ನಮ್ ಕೆಲ್ಸ ಮುಗಿತಾ? ಇಲ್ಲ. ದೂರು ಕೊಟ್ಟು ಮೇಲೆ ಸುಮ್ನೆ ಕೂರೋದಲ್ಲ, ಆ ದೂರಿನ ಸ್ಟೇಟಸ್ ಏನು ಅಂತ ಟ್ರ್ಯಾಕ್ ಮಾಡ್ಬೇಕು, ಫಾಲೋ ಅಪ್ ಮಾಡ್ಬೇಕು. ಅದು ಹೇಗೆ ಅಂತ ಈಗ ನೋಡೋಣ. ಇದು ತುಂಬಾನೇ ಇಂಪಾರ್ಟೆಂಟ್. ನೀವು ಕಂಪ್ಲೇಂಟ್ ಸಬ್ಮಿಟ್ ಮಾಡಿದ ತಕ್ಷಣ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ. ಅದನ್ನ ಎಲ್ಲಾದ್ರೂ ಸೇಫಾಗಿ ಬರ್ದಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳಿ. ಯಾಕೆಂದ್ರೆ ನಿಮ್ ಕಂಪ್ಲೇಂಟ್ ಏನಾಯ್ತು ಅಂತ ಚೆಕ್ ಮಾಡಕ್ಕೆ ಈ ನಂಬರ್ ಬೇಕೇ ಬೇಕು. ನಿಮ್ಮ ಜನಸ್ಪಂದನ ಅಕೌಂಟ್ಗೆ ಮತ್ತೆ ಲಾಗಿನ್ ಆದ್ರೆ ಕುಂದುಕೊರತೆಗಳ ಪಟ್ಟಿ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಕೊಟ್ಟಿರೋ ಎಲ್ಲಾ ದೂರುಗಳ ಲಿಸ್ಟ್ ಮತ್ತೆ ಅದರ ಸದ್ಯದ ಸ್ಟೇಟಸ್ ಏನು ಅಂತಾನೂ ಅಲ್ಲೇ ನೋಡ್ಬೋದು. ತುಂಬಾ ಈಸಿ. ನಿಮ್ಗೆ ಇನ್ನೊಂದು ಪ್ರೋಟಿಪ್ ಹೇಳಾ? ಬೇಗ ರಿಸಲ್ಟ್ ಬೇಕು ಅಂದ್ರೆ ಆನ್ಲೈನ್ನಲ್ಲಿ ಟ್ರ್ಯಾಕ್ ಮಾಡೋದ್ರ ಜೊತೆಗೆ ನಿಮ್ಮ ರೆಫರೆನ್ಸ್ ನಂಬರ್ ತಗೊಂಡು ನೇರವಾಗಿ ಸಂಬಂಧಪಟ್ಟ ಆಫೀಸ್ಗೆ ಒಂದ್ಸಲ ಹೋಗಿ ಬನ್ನಿ. ಇದರಿಂದ ಅಧಿಕಾರಿಗಳ ಮೇಲೆ ಸ್ವಲ್ಪ ಪ್ರೆಷರ್ ಬೀಳುತ್ತೆ, ನಿಮ್ ಕೆಲ್ಸ ಬೇಗ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸರಿ, ಎಲ್ಲ ಮಾಡಿದ್ವಿ. ಆದ್ರೂ ನಮ್ಮ ಕಂಪ್ಲೇಂಟ್ಗೆ ಸರಿಯಾದ ರೆಸ್ಪಾನ್ಸ್ ಸಿಗ್ಲಿಲ್ಲ ಅಥವಾ ಬಂದ ಉತ್ತರದಿಂದ ನಮ್ಗೆ ಸಮಾಧಾನ ಆಗಿಲ್ಲ. ಹಾಗೇನ್ ಮಾಡೋದು? ಚಿಂತೆ ಬೇಡ, ಅದಕ್ಕೂ ಒಂದು ದಾರಿ ಇದೆ. ಅದನ್ನೇ ಮೇಲ್ಮನವಿ ಅಥವಾ ಅಪೀಲ್ ಅಂತ ಕರೆಯೋದು. ಈ ಪ್ರಶ್ನೆ ಎಲ್ಲರಿಗೂ ಬರುತ್ತೆ ಅಲ್ವಾ? ಕಷ್ಟಪಟ್ಟು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದಕ್ಕೆ ಬೆಲೆ ಇಲ್ದಿದ್ರೆ ಹೇಗೆ? ಅದಕ್ಕಾಗಿಯೇ ಈ ಸಿಸ್ಟಮ್ನಲ್ಲೇ ಮುಂದಿನ ಹಂತಕ್ಕೆ ಹೋಗೋಕೆ ಅವಕಾಶ ಇದೆ. ನೋಡಿ, ಇದರಲ್ಲಿ 3 ಹಂತಗಳಿವೆ. ನಿಮ್ಮ ದೂರು ಮೊದಲ ಲೆವೆಲ್ನಲ್ಲಿ ಇತ್ಯರ್ಥ ಆಗಿಲ್ಲ ಅಂದ್ರೆ ನೀವು ಅದಕ್ಕಿಂತ ಮೇಲಿನ ಅಧಿಕಾರಿಗೆ ಅಂದ್ರೆ ಫಸ್ಟ್ ಅಪೆಲೇಟ್ ಅಥಾರಿಟಿಗೆ ಅಪೀಲ್ ಮಾಡಬಹುದು. ಅಲ್ಲಿಯೂ ಸಮಾಧಾನ ಆಗಿಲ್ವಾ? ಡೋಂಟ್ ವರಿ, ಸೆಕೆಂಡ್ ಅಪೆಲೇಟ್ ಅಥಾರಿಟಿ
ಅಂದ್ರೆ ಇಡೀ ಡಿಪಾರ್ಟ್ಮೆಂಟ್ ಹೆಡ್ವರ್ಗೂ ಹೋಗ್ಬಹುದು. ಸೊ ಅರ್ಥ ಆಯ್ತಲ್ಲ, ಇದು ಸುಮ್ನೆ ಕಂಪ್ಲೇಂಟ್ ತಗೊಂಡು ಸುಮ್ನಾಗೋ ಸಿಸ್ಟಮ್ ಅಲ್ಲ. ಪ್ರತಿಯೊಂದು ಹಂತದಲ್ಲೂ ಅಧಿಕಾರಿಗಳಿಗೆ ಜವಾಬ್ದಾರಿ ಫಿಕ್ಸ್ ಮಾಡಿದ್ದಾರೆ. ಇದು ನಿಜಕ್ಕೂ ನಿಮ್ಮಂತ ಸಾಮಾನ್ಯ ಜನರಿಗೆ ಕೊಟ್ಟಿರೋಂದು ದೊಡ್ಡ ಪವರ್. ಕೊನೆಗೆ ಒಂದು ಮಾತು ಯೋಚನೆ ಮಾಡಿ. ನಾವು ಹಾಕೋ ಒಂದೇ ಒಂದು ದೂರು ಅದು ನಮ್ಮ ವೈಯಕ್ತಿಕ ಸಮಸ್ಯೆ ಮಾತ್ರ ಬಗೆಹರಿಸಲ್ಲ, ಅದು ಇಡೀ ವ್ಯವಸ್ಥೆಯನ್ನೇ ಸರಿಪಡಿಸೋಕೆ ಒಂದು ಅವಕಾಶ. ನಮ್ಮ ಏರಿಯಾದ, ನಮ್ಮ ಸಮುದಾಯದ ಭವಿಷ್ಯವನ್ನೇ ಬದಲಿಸೋ ಶಕ್ತಿ ಅದಕ್ಕಿದೆ. ಹಾಗಾಗಿ ಮುಂದಿನ ಸಲ ಏನಾದ್ರೂ ಸಮಸ್ಯೆ ಕಂಡ್ರೆ ದಯವಿಟ್ಟು ಸುಮ್ನಿರ್ಬೇಡಿ, ಧ್ವನಿ ಎತ್ತಿ.